ನಮಸ್ಕಾರ ಸ್ನೇಹಿತರೆ. ರಾತ್ರಿಯ ನಿಶ್ಶಬ್ದದಲ್ಲಿ ಇದ್ದಕ್ಕಿದ್ದಂತೆ ನಾಯಿಗಳು ಒದರುವ ಅಥವಾ ಅಳುವ ಶಬ್ದ ಕೇಳಿದಾಗ ನಮ್ಗೆಲ್ಲೋ ಒಂದು ರೀತಿಯ ಭಯ ಅಥವಾ ಆತಂಕ ಶುರುವಾಗುತ್ತೆ. ಹಿರಿಯರು ನಾಯಿ ಅತ್ತರೆ ಅಪಶಕುನ ಎನ್ನುತ್ತಾರೆ. ಹಾಗಾದ್ರೆ ನಾಯಿಗಳು ರಾತ್ರಿ ವೇಳೆ ಅಳಲು ನಿಜವಾದ ಕಾರಣವೇನು? ಇದರ ಹಿಂದೆ ಇರುವ ದೈವಿಕ ನಂಬಿಕೆಗಳೇನು ಮತ್ತು ವಿಜ್ಞಾನ ಏನ್ ಹೇಳುತ್ತದೆ? ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. 1. ದೈವಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳು. ನಮ್ಮ ಪುರಾಣಗಳು ಮತ್ತು ಜಾನಪದ ನಂಬಿಕೆಗಳ ಪ್ರಕಾರ ನಾಯಿಗಳ ಅಳುವಿನ ಹಿಂದೆ ಕೆಲವು ದೈವಿಕ ಅಂಶಗಳಿವೆ. ದುಷ್ಟಶಕ್ತಿಗಳ ದರ್ಶನ. ಹಿಂದೂ ಧರ್ಮದ ಕೆಲವು ನಂಬಿಕೆಗಳ ಪ್ರಕಾರ ನಾಯಿಗಳಿಗೆ ಮನುಷ್ಯರ ಕಣ್ಣಿಗೆ ಕಾಣಿಸದ ಆತ್ಮಗಳು ಅಥವಾ ದುಷ್ಟಶಕ್ತಿಗಳನ್ನು ನೋಡುವ ಶಕ್ತಿ ಇರುತ್ತದೆ. ರಾತ್ರಿಯಲ್ಲಿ ಅಶುಭ ಶಕ್ತಿಗಳು ಸಂಚರಿಸುವಾಗ ಅದನ್ನು ಕಂಡು ನಾಯಿಗಳು ಭಯದಿಂದ ಅಥವಾ ಎಚ್ಚರಿಸಲು ಅಳುತ್ತವೆ ಎಂದು ಹೇಳಲಾಗುತ್ತದೆ. ಯಮಧರ್ಮನ ಸಂಕೇತ. ನಾಯಿಗಳನ್ನು ಯಮಧರ್ಮನ ದೂತರು ಎಂದು ಪರಿಗಣಿಸಲಾಗುತ್ತದೆ. ಯಾರಾದರೂ ಮರಣ ಹೊಂದುವ ಮುನ್ನವೇ ನಾಯಿಗಳಿಗೆ ಅದರ ಸುಳಿವು ಸಿಗುತ್ತದೆ, ಆದ್ದರಿಂದ ಅವು ವಿಚಿತ್ರವಾಗಿ ಅಳುತ್ತವೆ ಎಂಬುದು ಹಳೆಯ ನಂಬಿಕೆ. ಅಪಶಕುನದ ಸೂಚನೆ. ಮನೆಯ ಮುಂದೆ ನಾಯಿ ಅಳುತ್ತಿದ್ದರೆ ಆ ಕುಟುಂಬಕ್ಕೆ ಅಥವಾ ಆ ಊರಿಗೆ ಏನೋ ತೊಂದರೆ ಬರಲಿದೆ ಎಂಬ ಮುನ್ಸೂಚನೆ ಎಂದು ಗ್ರಾಮೀಣ ಭಾಗದಲ್ಲಿ ನಂಬಲಾಗುತ್ತದೆ. 2. ವೈಜ್ಞಾನಿಕ ಕಾರಣಗಳು. ಕೇವಲ ದೈವಿಕ ಕಾರಣಗಳಷ್ಟೇ ಅಲ್ಲ, ವಿಜ್ಞಾನದ ಪ್ರಕಾರ ನಾಯಿಗಳು ಅಳಲು ಕೆಲವು ನೈಸರ್ಗಿಕ ಕಾರಣಗಳಿವೆ. ನಾಯಿಗಳು ಮೂಲತಃ ತೋಳಗಳ ವಂಶಕ್ಕೆ ಸೇರಿದವು. ತನ್ನ ಗುಂಪಿನಿಂದ ದೂರವಾದಾಗ ಅಥವಾ ಇತರ ನಾಯಿಗಳೊಂದಿಗೆ ಸಂವಹನ ನಡೆಸಲು ಅವು ಜೋರಾಗಿ ಕೂಗುತ್ತವೆ. ಒಂಟಿತನ ಮತ್ತು ಆತಂಕ. ಸಾಕು, ನಾಯಿಗಳು ರಾತ್ರಿ ವೇಳೆ ಒಂಟಿತನ ಅನುಭವಿಸಿದಾಗ ಅಥವಾ ತಮ್ಮ ಮಾಲೀಕರಿಂದ ದೂರವಿದ್ದಾಗ ಬೇಸರದಿಂದ ಅಳುತ್ತವೆ. ಅನಾರೋಗ್ಯ ಅಥವಾ ನೋವು. ನಾಯಿಗಳಿಗೆ ದೇಹದಲ್ಲಿ ಏನಾದರೂ ನೋವು ಅಥವಾ ಅಸ್ವಸ್ಥತೆ ಇದ್ದಾಗ ಅವು ಅದನ್ನು ಹೇಳಿಕೊಳ್ಳಲಾಗದೆ ಅಳುವ ಮೂಲಕ ವ್ಯಕ್ತಪಡಿಸುತ್ತವೆ. ತೀಕ್ಷ್ಣ ಶಬ್ದಗಳ ಪ್ರತಿಕ್ರಿಯೆ. ಸೈರನ್ ಶಬ್ದ ಅಥವಾ ವಿಚಿತ್ರವಾದ ಶಬ್ದಗಳು ಕೇಳಿಸಿದಾಗ ನಾಯಿಗಳು ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಳುತ್ತವೆ. ಸ್ನೇಹಿತರೆ, ನಾಯಿಗಳು ಅಳುವುದು ಕೇವಲ ಅಪಶಕುನವಲ್ಲ, ಅದಕ್ಕೆ ಅವುಗಳದ್ದೇ ಆದ ಜೈವಿಕ ಕಾರಣಗಳೂ ಇರಬಹುದು. ಹಾಗಾಗಿ ನಾಯಿ ಅತ್ತಾಗ ಭಯಪಡುವ ಬದಲು ಅವುಗಳಿಗೆ ಏನಾದರೂ ತೊಂದರೆಯಾಗಿದೆಯೇ ಎಂದು ಗಮನಿಸುವುದು ಒಳಿತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.